ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಯಾರೆಲ್ಲ ಟಿ.ಇ.ಟಿನ ಕ್ವಾಲಿಫೈಡ್ ಆಗಿದ್ದೀರಾ, ನೀವೆಲ್ಲರೂ ಒಂದು ಸ್ಟೆಪ್ನ ಮುಂದೆ ಇಟ್ಟಿದ್ದೀರಾ ಅಂತ ಹೇಳ್ಬೋದು CET ಎಕ್ಸಾಮ್ನ ಒಂದು ಫೇಸ್ ಮಾಡೋಕ್ಕೆ. ಸೊ ಒಂದು ಸ್ಟೆಪ್ಪು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಯಾವ್ಯಾವ ಪೇಪರು ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ, ಇದು ಎಷ್ಟು ಮುಂದೆ ಕಾಂಪಿಟೇಷನ್ ಕೊಡುತ್ತೆ, ಮತ್ತು ಎಷ್ಟು ಜನ ಕ್ವಾಲಿಫೈಡ್ ಆಗೋಕ್ಕೆ ಏನು ರೀಸನ್ ಇತ್ತು, ಯಾಕೆ ಪೇಪರ್ ಇಷ್ಟೊಂದು ಈಸಿ ಇತ್ತು, ಎಲ್ಲದ್ರ ಬಗ್ಗೆನೂ ತಿಳಿತಾ ಹೋಗೋಣ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಯಾರೆಲ್ಲ ಒಂದು CTET ಒಂದು ರೆಡಿ ಆಗ್ತಿದ್ರಿ ಅಂತ ಅಂದರೆ ಸ್ನೇಹಿತರೆ, ನಿಮಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋ ತರಗತಿಗಳನ್ನು ಸೈಕಾಲಜಿಗೆ ಸಂಬಂಧಪಟ್ಟಂತೆ, ಯಾಕಂದರೆ ಅಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಮೀಡಿಯಮಲ್ಲಿ ಇರುತ್ತೆ. ನಿಮಗೆ ಆ ಇಂಗ್ಲೀಷಲ್ಲಿ ಯಾವ ವರ್ಡ್ಸಲ್ಲಿ ಯೂಸ್ ಮಾಡ್ತಾರೆ, ಯಾವ ರೀತಿ ನೀವು ಫೇಸ್ ಮಾಡಬೇಕು ಅನ್ನೋದ್ರ ಕುರಿತು ಸೈಕಾಲಜಿ ತರಗತಿಗಳು ಆಲ್ರೆಡಿ ಸ್ಟಾರ್ಟ್ ಆಗಿದ್ದು 10 ತರಗತಿಗಳು ಮುಗಿದಿದೆ. ಸೊ ಆ ತರಗತಿಗಳನ್ನ ನೋಡಬೇಕು ಅಂದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದಾಗ ಮಾತ್ರ CTETಗೆ ನೀವು ಏನಂದರೆ ಪ್ರಿಪ್ರೇಷನ್ ನಡೆಸ್ಬೋದು ಅಂತ ತಿಳಿಸ್ತಾ, ಸ್ನೇಹಿತರೆ ಯಾರೆಲ್ಲ ಇನ್ನೊಂದು ಸಲ ಎಲ್ಲರಿಗೂ ಯಾರೆಲ್ಲ ಇನ್ನು TET ಕರ್ನಾಟಕ TETನ ಎಲಿಜಿಬಲ್ ಆಗಿದ್ರು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನೋಡಿ ಒಂದೊಂದೇ ತಿಳಿತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಯಾಕೆ ಇಷ್ಟು ಜನ ಎಲ್ಲ ಕ್ವಾಲಿಫೈಡ್ ಆದರು ಅನ್ನೋದನ್ನು ಆಮೇಲೆ ನೋಡೋಣ. ಫಸ್ಟ್ ಯಾರ್ಯಾರೆಲ್ಲ ಪಾಸ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಪೇಪರ್ 1 ಕುರಿತು ಸಂಪೂರ್ಣವಾದಂತಹ ಮಾಹಿತಿ ಇದೆ. ಪೇಪರ್ 1ನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅರ್ಜಿ ಸಲ್ಲಿಸಿದಂಥ ಎಕ್ಸಾಕ್ಟ್ ನಂಬರ್ನ ನೋಡಿದ್ರೆ 85,042 ಜನ ಏನಿದ್ದಾರಲ್ಲ, ಇವರು ಅಪ್ಲಿಕೇಶನ್ನ ಹಾಕಿದ್ರು. ಪರೀಕ್ಷೆಗೆ ಹಾಜರು ಆಗಿದ್ದವ್ರು ಎಷ್ಟು ಜನ ಅಂತ ಅಂದರೆ 79,395 ಜನ ಏನಿದ್ದಾರೆ, ಇವರು ಎಕ್ಸಾಮ್ನ ಅಟೆಂಡ್ ಮಾಡಿದರು. ಹಾಗಿದ್ರೆ ಆಬ್ಸೆಂಟ್ ಇದ್ದವ್ರ ಸಂಖ್ಯೆ ಎಷ್ಟು ಅಂತ ಅಂದರೆ 5,647 ಜನ ಏನಿದ್ದಾರೆ, ಇವರು ಏನೋ ಒಂದು ಅನಿವಾರ್ಯ ಕಾರಣಗಳಿಂದ ಇರ್ಬೋದು ಅಥವಾ ಅವ್ರದ್ದು ಏನೇ ತೊಂದರೆ ಇರ್ಬೋದು. ಸೊ ಇಷ್ಟು ಜನ ಆಬ್ಸೆಂಟ್ ಆಗಿದ್ದರು. ಓಕೆ, ಇನ್ನು ನೀವು TETನ ಪಾಸ್ ಆಗಬೇಕು ಅಂತಂದರೆ ಸ್ನೇಹಿತರೆ, ಪರ್ಸೆಂಟೇಜ್ನ ಅಲ್ಲಿ ಏನು ಮಾಡ್ತಾರೆ, ಪರ್ಸೆಂಟೇಜ್ನ ನೋಡ್ತಾರೆ. ಸೊ ಹಾಗಾಗಿ ಏನಂತಂದರೆ ಇಲ್ಲಿ 60% ಹೆಚ್ಚು ಜನ 22,741 ಜನ ಏನಿದ್ದಾರಲ್ಲ, ಇವರೆಲ್ಲರೂ 60ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ನ ತಗೊಂಡಿದ್ದಾರೆ. ಇದು ನಿಮಗೆ ಎಲ್ಲಿ ಹೊಡೆತ ಬೀಳುತ್ತೆ ಅಂತ ಅಂದರೆ, ನೋಡಿ, ಅಂದರೆ 60ಕ್ಕಿಂತ ಹೆಚ್ಚು ಅಂದರೆ ಸ್ನೇಹಿತರೆ ನಿಮಗೆ ಅವರು ನಿಯರ್ 100ನ ಅಥವಾ 100+ ಸ್ಕೋರ್ ಮಾಡಿದ್ದಾರೆ. 110 ಆಗಿರ್ಬೋದು, 105 ಆಗಿರ್ಬೋದು, 102 ಆಗಿರ್ಬೋದು, ಈ ರೀತಿ ಅಂಕಗಳನ್ನು ತಗೊಂಡವ್ರ ಸಂಖ್ಯೆನೇ ಜಾಸ್ತಿ ಇದೆ. 22,741 ಜನ ಅವರೆಲ್ಲ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ. ಸೊ 60 ಅಂಕ ಶೇಕಡ ಇದ್ರೇ ಪಾಸ್ ಆಗ್ತಾರೆ ಅಲ್ಲಿ. ಬಟ್ ಏನು 55% ಅಂತಕ್ಕಂಥದ್ದು ಅಲ್ಲಿ SC ST ಇರ್ತಾರಲ್ವಾ, ಸೊ ಆ ಕೆಟಗರಿಗೆ ಶೇಕಡ 55 ತೊಗೊಂಡ್ರೆ ಪಾಸ್ ಆಗ್ತಾರೆ. ನಾವು ಜನರಲ್ ಅವರು 60ಕ್ಕಿಂತ ಏನು ಹೆಚ್ಚು ಅಂಕಗಳನ್ನು ತೊಗೊಂಡ್ರೆ ಪಾಸ್ ಆಗ್ತೀವಿ, ನಿಜ. ಆದರೆ 22,741 ಅಂಕೆ ಇದೆಯಲ್ಲ, ಇದು ನೋಡಿ ತುಂಬ ಜನ ಇದ್ದಾರೆ. ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಿದ್ದೀನಿ ಅಂತಂದರೆ, ಇವರೆಲ್ಲ ನಿಮಗೆ CETಯಲ್ಲಿ ಕಾಂಪಿಟೇಟರ್ ಆಗಿರ್ತಾರೆ. ಈ ಹಿಂದೆ ಕೂಡ ಸುಮಾರು 25,000-30,000 ಜನ ಪೇಪರ್ 1ಗೆ ಆಲ್ರೆಡಿ ಪಾಸ್ಔಟ್ ಆಗಿದ್ದಾರೆ. ಸೊ ಇಲ್ಲಿ 29 ಅಂದರೆ ನಿಮಗೆ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ನಿಮಗೆ 50 to 60,000 ಜನ ಆಲ್ರೆಡಿ ಕ್ವಾಲಿಫೈಡ್ ಆಗಿದ್ದಾರೆ. ಇದರಲ್ಲಿ ಪೋಸ್ಟ್ ಬಿಡ್ತಕ್ಕಂಥದ್ದು ಏನಂದರೆ ನಾನ್ HKಗೆ ಒಂದು 5,000 ಪೋಸ್ಟ್ ಬಿಟ್ಟರೆ, ಮತ್ತು HKಗೆ ಏನು 5,000 ಪೋಸ್ಟ್ ಬಿಡ್ತಿದ್ದಾರೆ. ಕೇವಲ 10,000 ಪೋಸ್ಟ್ನ ಬಿಡ್ತಿದ್ದಾರೆ. ಬಟ್ ನಿಮ್ಮ ಕಾಂಪಿಟೇಟರ್ನ ಇಲ್ಲಿ ನೆನ್ಪಿಟ್ಕೊಳ್ಳಿ, ನಿಮಗೆ 50,000-60,000 ಜನ ಆಲ್ರೆಡಿ ಪಾಸ್ಔಟ್ ಆಗಿದ್ದಾರೆ. ಓಕೆನಾ? ಅಂದರೆ ನಿಮಗೆ ಒಂದು 5% ಅಷ್ಟು ಜನ ಏನಿದಾರಲ್ಲ, ಅಷ್ಟು ಕಾಂಪಿಟೇಷನ್ ಇದೆ. ಅಷ್ಟು ನಿಮ್ಗೆ ನೆನಪಿರಲಿ. 100% ಪೋಸ್ಟಲ್ಲಿ 5% ಅಷ್ಟು ಜನ 5% ಅಷ್ಟು ಏನಂದರೆ ಪೋಸ್ಟ್ ಇದೆ ಅಷ್ಟೇ. 5% ಅಷ್ಟು ಪೋಸ್ಟ್ಗಳಿದೆ, ಅಷ್ಟು ನೆನಪಿರಲಿ ನಿಮಗೆ. ಓಕೆ, 5,000 ಪೋಸ್ಟ್ ಅಲ್ವಾ, 5,000 ಪೋಸ್ಟ್ ಇದೆ. ಬಟ್ ಪಾಸ್ ಆದವರು 50,000. ಇದು ನಿಮ್ಮ ತಲೆಯಲ್ಲಿದ್ದರೆ, ಸೊ 5ರಿಂದ ಒಂದು 10% ಪೋಸ್ಟ್ ಇದೆ ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ತುಂಬ ಕಾಂಪಿಟೇಷನ್ ಇದೆ. TET ಈಸಿ ಇತ್ತು, ಹೀಗೆ CETನೂ ಇರುತ್ತೆ ಅಂತ ಭ್ರಮೇಲಿ ಬದುಕಬೇಡಿ. ಯಾಕಂದರೆ ಯಾಕೆ ಆ TET ಅಷ್ಟೊಂದು ಈಸಿ ಇತ್ತು ಅನ್ನೋದನ್ನು ನಾನು ಪೇಪರ್ 2 ಆದಮೇಲೆ ಹೇಳ್ತೀನಿ. ಯಾಕಂತಂದರೆ ತುಂಬ ಜನ ಅನ್ಕೋತಾರೆ, TETನೇ ಈಸಿ ಇತ್ತು, ಅದಾದಮೇಲೆ TETನೇ ಮೇನ್ ಇಂಪಾರ್ಟೆಂಟು, TET ಪಾಸ್ ಆದಮೇಲೆ ಆಲ್ಮೋಸ್ಟ್ CET ಪಾಸ್ ಆದಂಗೆ ಅನ್ನೋ ಕಲ್ಪನೆಗಳಲ್ಲಿ ಇರ್ತೀರಾ. ಸೊ ಆ ಕಲ್ಪನೆಯಲ್ಲಿ ಇರಬೇಡಿ. ನೋಡಿ, ಇನ್ನು
ಏನು 55% ಸ್ವಲ್ಪ ಪೆನ್ ತಗೊಳ್ಳೋಣ. 55% 60 ಹೆಚ್ಚು ಮತ್ತು 60ಕ್ಕಿಂತ ಕಡಿಮೆ ಅಂದರೆ ಯಾರು ಇಲ್ಲಿ SC ST ಪ್ರವರ್ಗವನ್ನು PH ಬರ್ತಾರಲ್ವಾ, ಇವ್ರು ಪಾಸ್ ಆದವ್ರು ಎಷ್ಟು ಅಂದರೆ 6,636 ಜನ ಈ ಒಂದು ಅಂಕದಲ್ಲಿ ಪಾಸ್ ಆಗಿದ್ದಾರೆ. ಅಂದರೆ 55% 60ಕ್ಕೆ 55ಕ್ಕಿಂತ ಹೆಚ್ಚು 60ಕ್ಕಿಂತ ಕಡಿಮೆ ಈ ಒಂದು ಎವರೇಜಲ್ಲಿ ಪಾಸ್ ಆಗ್ತಕ್ಕಂಥ ಅಭ್ಯರ್ಥಿಗಳು. ಟೋಟಲಿ ಹಾಗಾದರೆ ಎಷ್ಟು ಜನ ಅರ್ಹತೆ ಪಡೆದಿದ್ದಾರೆ ಅನ್ನೋದೇ ಆದರೆ, ಟೋಟಲ್ ಆಗಿ ಪೇಪರ್ 1ನಲ್ಲಿ 29,377 ಜನ ಎಲಿಜಿಬಲ್ ಆಗಿದ್ದಾರೆ ಸ್ನೇಹಿತರೆ, ನೆನಪಿರಲಿ. ಟೋಟಲ್ ಆಗಿ 29,377 ಎಷ್ಟು ಜನ ಆಗಿದ್ರು, ಆಲ್ಮೋಸ್ಟ್ 79,000 ಪ್ರೆಸೆಂಟ್ ಇದ್ದರು ಎಕ್ಸಾಮ್ಗೆ. ಅದರಲ್ಲಿ 29,377 ಜನ ಏನಾಗಿದ್ದಾರೆ, ಪಾಸ್ ಆಗಿದ್ದಾರೆ. ಓವರಾಲ್ ಪರ್ಸೆಂಟೇಜಲ್ಲಿ ನೋಡೋದಾದರೆ 37% ಅಷ್ಟು ಪಾಸ್ ಆಗಿದ್ದಾರೆ. ಓಕೆನಾ. ನಿಮಗೆ ಇದು ಕಡಿಮೆ ಅನಿಸ್ಬೋದು, 37 ಕಡಿಮೆ ಅನಿಸ್ಬೋದು, ಬಟ್ ಕಾಂಪಿಟೇಷನ್ ತುಂಬ ಇರುತ್ತೆ. ಬರೀ ಇದೊಂದೇ ನೋಡಬೇಡಿ, 10 ವರ್ಷದಿಂದ TET ನಡೀತಾ ಇದೆ. ಆ 10 ವರ್ಷದಲ್ಲಿ TET ಪಾಸಾದವರ ಸಂಖ್ಯೆ ಕೂಡ ಇರುತ್ತೆ ಅನ್ನೋದು ನೆನಪಿರಲಿ. ಪ್ರತಿ ವರ್ಷ ಪಾಸ್ಔಟ್ ಆಗಿ ಬಂದಿದ್ದಾರಲ್ವಾ, ಅವರೆಲ್ಲರದು ಕೂಡ ತಲೆಯಲ್ಲಿರಲಿ. ಓಕೆನಾ. ತುಂಬ ಜನ ತುಂಬ ಲೈಟಾಗಿ ಕೂಡ ತೊಗೊಂಡಿದ್ದಾರೆ ಕೆಲವೊಬ್ಬರು, ಅದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದೀನಿ. ಸೊ ಸೆಕೆಂಡ್ ಪೇಪರ್ಗೆ ಹೋಗೋಣ. ನೋಡಿ, ಸೆಕೆಂಡ್ ಪೇಪರಲ್ಲಿ 2,50,189. ಓಕೆ, ಇಷ್ಟು ಜನ ಏನು ಮಾಡಿದರು, ಅರ್ಜಿಯನ್ನು ಸಲ್ಲಿಸಿದರು. ಪರೀಕ್ಷೆಗೆ ಆದವರು 23,007 ಏನಿದೆಯಲ್ಲ, 2,37,163 ಜನ ಏನಿದ್ರು ಪ್ರೆಸೆಂಟ್ ಆಗಿದ್ದರು. ಹಾಗಿದ್ರೆ ಆಬ್ಸೆಂಟ್ ಆದವರು 13,026 ಜನ ಏನಾಗಿದ್ರು ಅಂದರೆ ಆಬ್ಸೆಂಟ್ ಇದ್ದರು. ಇಲ್ಲಿ ನೋಡಿ, 60ಕ್ಕಿಂತ ಹೆಚ್ಚು ಅಂಕಗಳನ್ನು 53,000 ಜನ, 53,126 ಜನ ಏನಿದ್ದಾರೆ 60ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ನ ತಗೊಂಡಿದ್ದಾರೆ. ಇನ್ನು 55ಕ್ಕಿಂತ ಹೆಚ್ಚು 60ಕ್ಕಿಂತ ಕಡಿಮೆ ಅಂದರೆ ಯಾರು SC ST ಪ್ರವರ್ಗ ಎಲ್ಲ ಬರ್ತಾರಲ್ಲ, PH ಅವರು, ಇವರು 14,880 ಪೋಸ್ಟು ಏನು ಕ್ವಾಲಿಫೈಡ್ ಆಗಿದ್ದಾರೆ. ಓಕೆ. ಇನ್ನು ಟೋಟಲ್ ಆಗಿ ಇಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಅಂತ ಬರುತ್ತಲ್ಲ, ಇಲ್ಲಿ ಏನು ಬರುತ್ತೆ ಅಂದರೆ ಸೈನ್ಸ್ ಆ್ಯಂಡ್ ಮತ್ತು ಆರ್ಟ್ಸ್ ಬೇರೆ ಇರ್ತಾರೆ. ಸೊ ಹಾಗಾಗಿ ಇದನ್ನು ಡಿವೈಡ್ ಮಾಡಿ ನೋಡಿದಾಗ ಸೋಷಿಯಲ್ ಸೈನ್ಸ್ ಯಾವ್ದೆಲ್ಲ ಇದೆ, ಇವರು 40,642 ಒಂದು ಜನ ಕ್ವಾಲಿಫೈಡ್ ಆಗಿದ್ದಾರೆ. ಸ್ನೇಹಿತರೆ, ನಿಮಗೆ ನೆನಪಿರಲಿ, 40,000 ಜನ ಓನ್ಲಿ ಸೋಷಿಯಲ್ ಸೈನ್ಸ್ ಕ್ವಾಲಿಫೈಡ್ ಆಗಿದ್ದಾರೆ. ನೋಡಿ ಕಾಂಪಿಟೇಷನ್ ಹೆಂಗಿದೆ ಅಂತ. ಕೇವಲ ಒಂದೇ ವರ್ಷ ಈ TETಯಲ್ಲಿ 40,000 ಜನ ಪಾಸಾಗಿದ್ದಾರೆ ಅಂದರೆ ಇನ್ನು 10 ವರ್ಷದಿಂದ ಪಾಸಾದವರು ಕೂಡ ಇದ್ದಾರೆ. ಸೊ ನನಗನ್ಸೋ ಒಂದು ವಿಚಾರ ಅಂತಂದರೆ 1,00,000ಕ್ಕಿಂತ ಹೆಚ್ಚು ಜನ ನಿಯರ್ ಪಾಸ್ಔಟ್ ಆಗಿದ್ದಾರೆ. ಹೋದ ವರ್ಷ ಮಾತ್ರ ಹಾಡಿತ್ತು, ಅದಕ್ಕಿಂತ ಹಿಂದಿನ ವರ್ಷ ಕೂಡ ಏನಂದರೆ 26,000 30,000 ಜನ ಕ್ವಾಲಿಫೈಡ್ ಆಗಿದ್ದರು. ಸೊ 1,00,000ಕ್ಕಿಂತ ಹೆಚ್ಚು ಜನ ಸಮಾಜ ವಿಜ್ಞಾನದಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ. ಇನ್ನು ಗಣಿತ ವಿಜ್ಞಾನವನ್ನು ನೋಡಿದಾಗ 27,364 ಜನ ಕ್ವಾಲಿಫೈಡ್ ಆಗಿದ್ದಾರೆ. ಓಕೆ. ಸೊ ಮತ್ತು ಸೈನ್ಸ್ ಏನು ಇದ್ದಾರೆ ನಿಮ್ಮದು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅವರು 27,364 ಜನ ಕ್ವಾಲಿಫೈಡ್ ಆಗಿದ್ದಾರೆ. ಇನ್ನು ಟೋಟಲ್ ಆಗಿ ನೋಡೋದೇ ಆದರೆ 68,000. ದಿಸ್ ಈಸ್ ದ ಬಿಗ್ ನಂಬರ್. ಈ ಹಿಂದೆ ಪಾಸ್ ಆಗೋರ ಸಂಖ್ಯೆ ಹೆಂಗಿರ್ತಿತ್ತು ಅಂದರೆ ಒಂದು 26 30 ಇಷ್ಟೇ ಇರ್ತಿತ್ತು ಸ್ನೇಹಿತರೆ. ಬಟ್ ಈ ಸಲ ಮ್ಯಾಕ್ಸಿಮಮ್ ನಂಬರಲ್ಲಿ ಪಾಸ್ಔಟ್ ಆಗಿದ್ದಾರೆ. ಸೊ ಇದು ಕಾಂಪಿಟೇಷನ್ನ ಕೊಡುತ್ತೆ ಅನ್ನೋದು ನೆನಪಿರಲಿ. ಓಕೆ. ಸೊ 68,006 ಜನ ಕ್ವಾಲಿಫೈಡ್ ಆಗಿದ್ದಾರೆ. ಸೊ ಟೋಟಲ್ 100%ಅಲ್ಲಿ 28% ಅಷ್ಟು ಜನ ಪಾಸ್ ಆಗಿದ್ದಾರೆ. ಇನ್ನು ನೋಡಿ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಸೊ ಪೇಪರ್ ಯಾಕೆ ಇಷ್ಟೊಂದು ಈಸಿ ಇತ್ತು ಅನ್ನೋದೇ ಆದರೆ, ನನ್ನ ಒಂದು ವಿಚಾರದ ಪ್ರಕಾರ ಏನು ಗೌರ್ಮೆಂಟ್ ಜಾಬ್ ತಗೊಂಡು ಆಲ್ರೆಡಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಅವರಿಗೆ TET ಪಾಸ್ ಆಗಬೇಕು ಅಂತಕ್ಕಂಥದ್ದೊಂದು ಏನಾಗಿತ್ತು ವಿಚಾರ ಬಂದಿತ್ತು. ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ. ಸೊ ಅವ್ರು ಪಾಸ್ ಆಗಲೇಬೇಕು. ಯಾರು 5 ವರ್ಷ ನಿವೃತ್ತಿ, ಇನ್ನೂ 5 ವರ್ಷದಲ್ಲಿ ನಿವೃತ್ತಿ ಆಗ್ತಾರೋ ಅವ್ರಿಗೆ ಮಾತ್ರ ಇದರಿಂದ ವಿನಾಯಿತಿ ಇತ್ತು. ಉಳಿದವರೆಲ್ಲನೂ ಗೌರ್ಮೆಂಟ್ ಟೀಚರ್ಸು ಕ್ವಾಲಿಫೈಡ್ ಆಗಲೇಬೇಕಂತಕ್ಕಂಥ ವಿಚಾರ ಬಂದಿರೋದ್ರಿಂದ
ಸೊ ಅವ್ರು ಆಲ್ರೆಡಿ ಜಾಬಲ್ಲಿ ಇರೋದ್ರಿಂದ ಅವರು ಈ ಓದೋದ್ರೆಲ್ಲ ಎಷ್ಟೊಂದು ಟಚಿಂಗ್ ಇರ್ತಾರಂತೆ ಗೊತ್ತಿಲ್ಲ. ಸೊ ಹಾಗಾಗಿ ಆ ಒಂದು ವಿಚಾರ ನನಗನ್ಸುತ್ತೆ ಗೌರ್ಮೆಂಟ್ ಟೀಚರ್ಸ್ ಬರಿತಾ ಇದ್ರು. ಸೊ ಅವರ ಒಂದು ವಿಚಾರವನ್ನು ಕೂಡ ಕ್ವಶನ್ ಪೇಪರ್ ತೆಗೆಯುವಾಗ ನೆನಪಲ್ಲಿ ಇಟ್ಕೊಂಡು ಆ ಒಂದು ವೇಯಲ್ಲಿ ಒಂದು ಪೇಪರ್ನ ಎವರೇಜ್ ಆಗಿ ತೆಗೆದಿದ್ದಾರೆ. 2024 ಪೇಪರ್ನ ನೋಡಿದರೆ ಸುಮಾರು 15,000 ಜನ ಮಾತ್ರ ಪಾಸಾಗಿದ್ದರು ಪೇಪರ್ 1ಅಲ್ಲಿ. ಪೇಪರ್ 2ಅಲ್ಲಿ ಮೇ ಬಿ ಅವರು ಅಷ್ಟೇ ಒಂದು 15,000ರಿಂದ ಒಂದು 20,000 ಜನ ಪಾಸಾಗಿದ್ದರು ಅಷ್ಟೇ. ಬಟ್ ಈ ಸಲ 68,000 ಪ್ಲಸ್ ಇವರು ಎಲ್ಲನೂ ನೋಡಿದ್ರೆ ಟೋಟಲ್ ಆಗಿ ನಿಮಗೆ 97, ಇವತ್ತೆಲ್ಲ ನ್ಯೂಸ್ ಪೇಪರಲ್ಲಿ ನೋಡಿರ್ತೀರ, 97,000 ಜನ ಪಾಸಾಗಿದ್ದಾರೆ. ಇಷ್ಟು ಜನ 1,00,000 ನಿಯರ್ TET ಪಾಸಾಗಿದ್ದಾರೆ ಎಲ್ಲ ಪೇಪರ್ ಸೇರಿಬಿಟ್ಟು, ಪೇಪರ್ 1 ಪೇಪರ್ 2 ತಗೊಂಡ್ರೆ. ಇದು ಇಡೀ TET ಇತಿಹಾಸದಲ್ಲೇ ಒಂದು ವಂಡರ್ ನಡೆದಂಥದ್ದು. ಏನು 2015ರಿಂದ 2025ವರೆಗೂ ಏನು TET ಎಕ್ಸಾಮ್ಸ್ ನಡೀತು, ಸೊ ಇಷ್ಟು ಎಕ್ಸಾಮಲ್ಲಿ ಇಷ್ಟು ಮ್ಯಾಕ್ಸಿಮಮ್ ನಂಬರಲ್ಲಿ ಪಾಸಾಗಿ ಬಂದಿದ್ದು ಇತಿಹಾಸದಲ್ಲೇ ಮೊದಲು ಅಂತ ಹೇಳ್ಬೋದು. ಸೊ ಇದರಿಂದ ಯಾರು TET ಪಾಸಾಗಿದ್ದೀರಾ ನಿಮಗೆ ಟಫ್ ಕಾಂಪಿಟೇಷನ್ ಆಗುತ್ತೆ ಅನ್ನೋದು ನೆನಪಿರಲಿ. ಇಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಅಂತಂದರೆ ಈ ಹಿಂದೆ ಅವ್ರ ಹತ್ರ TETನೇ ಇರಲಿಲ್ಲ ಅಂತ ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡಿರ್ತಾರೆ. ಬಟ್ TET ಪಾಸ್ ಆದಮೇಲೆ ಹೆಂಗಿದ್ರೂ ಪಾಸ್ ಆಗಿದ್ದೀರಿ ಅಂತ ಟಫ್ ಕಾಂಪಿಟೇಷನ್ ಕೊಡ್ತಾರೆ. ನೀವೆಲ್ಲ ಅಷ್ಟು ಈಸಿಯಾಗಿ ತೊಗೊಳಕ್ಕೆ ಹೋಗಬೇಡಿ CET ತುಂಬ ಟಫ್ ಆಗಿ ನಡೆಯುತ್ತೆ ಅಂತಕ್ಕಂಥದ್ದು ನೆನಪಿರಲಿ ಸ್ನೇಹಿತರೆ. ಹಾಗಾಗಿ ಸೊ ಏನಂದರೆ ಪೇಪರ್ ಈಸಿ ಇರೋಕ್ಕೆ ರೀಸನ್ನು ನನಗನ್ಸೋ ಥರ ಹೇಳಿದ್ದೇನೆ. ನಿಮಗೂ ಕರೆಕ್ಟ್ ಅನಿಸಿತ್ತು ಅಂದರೆ ನಿಮ್ದು ಏನೇ ಒಂದು ಡೌಟ್ ಆಗಿರಲಿ, ಏನೇ ಇರಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಇದು ಇವತ್ತಿನ ತರಗತಿಯಾಗಿತ್ತು. ನೋಡಿ ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಯಾಕಂದರೆ ಕಾಂಪಿಟೇಷನ್ ವೈಸಲ್ಲಿ ನೋಡ್ಕೊಳ್ಳಿ, ಇನ್ನೂ CET ಇದೆ. TET ಪಾಸ್ ಆದ ತಕ್ಷಣ ಜಾಬ್ ಬರಲ್ಲ, ಇನ್ನೂ CET ಇದೆ. ಈ ಎಲ್ಲ ಒಂದು ವಿಚಾರವನ್ನು ನಿಮ್ಮ ತಲೆಯಲ್ಲಿಟ್ಕೊಂಡು ಯಾವ ರೀತಿ ಕಾಂಪಿಟೇಷನ್ ಇದೆ ಅಂತ ತಿಳ್ಕೊಂಡು ನಿಮ್ಮ ಓದನ್ನು ನೀವು ಪ್ಲ್ಯಾನ್ ಮಾಡಬೇಕು. ಓಕೆ, ಸೊ ಇದು ಇವತ್ತಿನ ತರಗತಿಯಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಚಾರ ಸ್ನೇಹಿತರೆ, ಯಾರೆಲ್ಲ ಎಷ್ಟು ಸ್ಕೋರ್ ಮಾಡಿದ್ದೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಸ್ಕೋರಿಂಗ್ನ ತಿಳಿಸಿ, ನಾನು ಖುಷಿ ಪಡ್ತೀನಿ ನೋಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.